ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಪರಿಣಿಕಾ. ದಿನದ ಪ್ರಮುಖ ಸುದ್ದಿಯನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ 4ನೇ ಪಟ್ಟಿ ಬಿಡುಗಡೆ. 46 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಣೆ. ವಾರಣಾಸಿಯಿಂದ ಮೋದಿ ವಿರುದ್ಧ ಮತ್ತೊಮ್ಮೆ ಅಜಯ್ ರಾವ್ ಸ್ಪರ್ಧೆ. ಹಿಂದಿ ಹಾರ್ಟ್ಲ್ಯಾಂಡ್ನಿಂದ ಮೋದಿಗೆ ಟಕ್ಕರ್ ಕೊಡೋದಕ್ಕೆ ಕೈ ಪ್ಲಾನ್. ಮಧ್ಯಪ್ರದೇಶದ ರಾಜ್ಗರ್ ಕ್ಷೇತ್ರದಿಂದ ದಿಗ್ವಿಜಯ್ ಸಿಂಗ್ಗೆ ಟಿಕೆಟ್. 33 ವರ್ಷಗಳ ಬಳಿಕ ಭದ್ರಕೋಟೆಗೆ ಮರಳಿದ ಮಾಜಿ ಸಿಎಂ. ಕರ್ನಾಟಕದ ಮಾಜಿ ಐಎಎಸ್ ಅಧಿಕಾರಿಗೆ ಕಾಂಗ್ರೆಸ್ ಮಣೆ. ತಿರುವಳುವೂರು ಕ್ಷೇತ್ರದಿಂದ ಸಸಿಕಾಂತ್ ಸೆಂಥಿಲ್ಗೆ ಟಿಕೆಟ್. ಶಿವಗಂಗಾ ಕ್ಷೇತ್ರದಿಂದ ಕಾರ್ತಿ ಚಿದಂಬರ ಸ್ಪರ್ಧೆ. ನಾಲ್ಕನೇ ಪಟ್ಟಿಯಲ್ಲೂ ರಾಜ್ಯದ 4 ಕ್ಷೇತ್ರಗಳಿಗೆ ಫೈನಲ್ ಆಗದ ಅಭ್ಯರ್ಥಿ. ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ, ರಾಯಚೂರು ಟಿಕೆಟ್ ಪೆಂಡಿಂಗ್. ಬಿಜೆಪಿ ಪಟ್ಟಿ ಬಳಿಕ ಕಾಂಗ್ರೆಸ್ ಘೋಷಣೆ ಸಾಧ್ಯತೆ. ಬಣ ರಾಜಕೀಯದಿಂದ ಕೋಲಾರ ಕೈ ಟಿಕೆಟ್ ಕಗ್ಗಂಟು. ಮುನಿಯಪ್ಪ ಎದುರೇ ಟಿಕೆಟ್ಗೆ ವಿರೋಧ ವ್ಯಕ್ತಪಡಿಸಿದ ರಮೇಶ್ ಕುಮಾರ್ ಬಣ. ಕೋಲಾರ ಟಿಕೆಟ್ ಹಂಚಿಕೆ ಹೈ ನಿರ್ಧಾರಕ್ಕೆ ಬಿಡೋಕೆ ರಾಜ್ಯ ನಾಯಕರ ನಿರ್ಧಾರ. ಬಿಜೆಪಿ ಜೆಡಿಎಸ್ ಮೈತ್ರಿಗೂ ಕೋಲಾರ ಟಿಕೆಟ್ ಹಂಚಿಕೆ ಗೊಂದಲ. ಜೆಡಿಎಸ್ಗೆ ಟಿಕೆಟ್ ಸುಳಿವು ಸಿಕ್ಕರೂ ಪ್ರಯತ್ನ ಬಿಡದ ಮುನಿಸ್ವಾಮಿ. ದೆಹಲಿಯಲ್ಲಿ ದೇವೇಗೌಡರನ್ನ ಭೇಟಿಯಾಗಿ ಮನವರಿಕೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಿಎಸ್ವೈ ಮಹಾಯಾಗ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಚಂಡಿಕಾಯಾಗ. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಹಾಸನ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಂಡಾಯದ ಬಿಸಿ. ಪರ್ಯಾಯ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ. ಜೆಡಿಎಸ್ಗೆ ತಲೆನೋವಾಗಿ ಪರಿಣಮಿಸಿದ ಬಿಜೆಪಿಗರ ನಡೆ. ಮಾಜಿ ಸಿಎಂ ಕುಮಾರಸ್ವಾಮಿ ಹೃದಯ ಶಸ್ತ್ರಚಿಕಿತ್ಸೆ ಯಶಸ್ವಿ. ಇಂದು ಆಸ್ಪತ್ರೆಯಿಂದ ಎಚ್ಡಿಕೆ ಡಿಸ್ಚಾರ್ಜ್. ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ತಲುಪಲಿರುವ ದಳಪತಿ. ಕಾಡು ಪ್ರಾಣಿಗಳಿಗೂ ತಟ್ಟಿದ ಜಲಕ್ಷಾಮದ ಬಿಸಿ. ನೀರು ಅರಸಿ ಕಾನ್ಪುರ್ನ ಗ್ರಾಮಕ್ಕೆ ನುಗ್ಗಿದ ಕಾಡಾನೆ. ಆನೆಯನ್ನ ಕಾಡಿಗಟ್ಟುವಲ್ಲಿ ಸಿಬ್ಬಂದಿ ಸಕ್ಸಸ್. ಬೀದರ್ ಸಂಸದ ಭಗವಂತ್ ಖೂಬಾ ವಿರುದ್ಧ ಅಸಮಾಧಾನ. ಶಾಸಕ ಪ್ರಭು ಚೌಹಾಣ್, ಶರಣು ಸಲಗಾರ್ ಮನವೊಲಿಕೆಗೆ ಪ್ಲಾನ್. ನಾಳೆ ಬೀದರ್ನಲ್ಲಿ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಸಂಧಾನ ಸಭೆ. ಶಿರಹಟ್ಟಿಯ ಕೋಗನೂರು ಗ್ರಾಮಸ್ಥರಿಂದ ಮೂಲಭೂತ ಸೌಕರ್ಯಕ್ಕೆ ಆಗ್ರಹ. ಬೇಡಿಕೆ ಈಡೇರಿಸದಿದ್ದಕ್ಕೆ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ. ಮನವಿನ ಸ್ಪಂದನೆ ಸಿಗದ ಹಿನ್ನೆಲೆ ಪ್ರತಿಭಟನೆ ನಡೆಸಿ ಆಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆಗೆ ಭಾರೀ ಅವಾಂತರ. ಕಡಬದಲ್ಲಿ ಮನೆಯ ಮೇಲೆ ಮರ ಬಿದ್ದು ಮೇಲ್ಛಾವಣಿಗೆ ಹಾನಿ. ದಾವಣಗೆರೆ ಜಿಲ್ಲೆಯಲ್ಲಿ ವರುಣನ ಆಗಮನದಿಂದ ರೈತರು ಫುಲ್ ಖುಷ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಸಮ್ಮಿಲನ ಸಭೆ. ಡಾಕ್ಟರ್ ಮಂಜುನಾಥ್ ಅವರನ್ನ ಅಭ್ಯರ್ಥಿಯಾಗಿ ಗೆಲ್ಲಿಸೋದಕ್ಕೆ ಸಿಪಿವೈ ರಣತಂತ್ರ. ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಪ್ರಚಾರ ಮಾಡೋಕೆ ಸಭೆಯಲ್ಲಿ ನಿರ್ಧಾರ. ದೆಹಲಿಯಲ್ಲಿ ತಡರಾತ್ರಿವರೆಗೂ ಬಿಜೆಪಿ ಚುನಾವಣಾ ಸಮಿತಿ ಸಭೆ. ಪ್ರಧಾನಿ ನೇತೃತ್ವದಲ್ಲಿ ಗೆಲ್ಲುವ ಅಭ್ಯರ್ಥಿಗಳ ಬಗ್ಗೆ ಮಹತ್ವದ ಚರ್ಚೆ. ಇಂದು ಬಿಜೆಪಿಯ 4ನೇ ಪಟ್ಟಿ ಬಿಡುಗಡೆಯಾಗೋ ಸಾಧ್ಯತೆ. ದೆಹಲಿ ಹೈಕೋರ್ಟ್ನಲ್ಲಿ ದೆಹಲಿ ಸಿಎಂಗೆ ಹಿನ್ನಡೆ. ಇಡಿ ಬಂಧನ ಪ್ರಶ್ನೆ ಮಾಡಿ ಸಲ್ಲಿಸಿದ್ದ ಅರ್ಜಿಯ ತುರ್ತು ವಿಚಾರಣೆಗೆ ನಕಾರ.
ಮಾರ್ಚ್ 27ರಂದು ವಿಚಾರಣೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ರಾಜಕೀಯ ಬೆಳವಣಿಗೆ. 6 ಮಂದಿ ರೆಬಲ್ ಕಾಂಗ್ರೆಸ್ ಶಾಸಕರು ಬಿಜೆಪಿ ಸೇರ್ಪಡೆ. 3 ಪಕ್ಷೇತರ ಶಾಸಕರು ಕೂಡ ಬಿಜೆಪಿಗೆ ಸೇರ್ಪಡೆ. ಐಸಿಸ್ ಉಗ್ರ ಸಂಘಟನೆ ಸೇರೋ ಬಗ್ಗೆ ಜಾಲತಾಣದಲ್ಲಿ ಇಂಗಿತ. ಅಸ್ಸಾಂನ ಹಜೋದಲ್ಲಿ ಐಐಟಿ ಗುವಾಹಟಿಯ ವಿದ್ಯಾರ್ಥಿ ಬಂಧನ. ಯುವಕನ ಹಾಸ್ಟೆಲ್ ರೂಮ್ನಲ್ಲಿದ್ದ ಕಪ್ಪು ಧ್ವಜ, ಇಸ್ಲಾಮಿಕ್ ಹಸ್ತದ ಪ್ರತಿ ವಶಕ್ಕೆ, ತೀವ್ರ ವಿಚಾರಣೆ. ಕ್ಲಾಸ್ 10 ಕೆಚ್ಚೆದೆಯ ಹೋರಾಟ ವ್ಯರ್ಥ. ಸನ್ರೈಸರ್ಸ್ ವಿರುದ್ಧ ಕೋಲ್ಕತ್ತಾ 4 ರನ್ಗಳ ರೋಚಕ ಜಯ. ಇಂದು ಮುಂಬೈ ಗುಜರಾತ್ ರಾಯಲ್ಸ್ಗೆ ಲಕ್ನೋ ಸವಾಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.